ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವಾಗಲೂ ಕೃಷಿಕರಿಗೆ ಮೊದಲ ಆದ್ಯತೆ ಕೊಡುತ್ತದೆ. ಕೃಷಿಕರಿಗೆ ಎಷ್ಟಾಗುತ್ತದೋ ಅಷ್ಟು ಸವಲತ್ತನ್ನು ಒದಗಿಸಿಕೊಡುತ್ತಾ ಇದೆ. ಬನ್ನಿ ಒಂದು ಹೊಸ ಯೋಜನೆಯ ಕುರಿತು ಇವತ್ತು ಚರ್ಚಿಸೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಈ ವಿಡಿಯೋ ಸ್ವಲ್ಪ ಉದ್ದವಾದರೂ ಎಲ್ಲ ವಿವರವನ್ನು ಈ ವಿಡಿಯೋದಲ್ಲಿ ಕೊಟ್ಟಿರುತ್ತೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನನ್ನ ಪ್ರೀತಿಯ ರೈತರೇ, ಕೃಷಿ ಹೊಂಡ ನಿರ್ಮಾಣಕ್ಕೆ ಕರ್ನಾಟಕದಾದ್ಯಂತ ಅರ್ಜಿ ಆಹ್ವಾನವನ್ನು ಮಾಡಲಾಗಿದೆ. ಈಗಾಗಲೇ ಕೆಲವೊಂದು ಪ್ರದೇಶಗಳಲ್ಲಿ ಅರ್ಜಿಯನ್ನು ಕರೆದು ಈಗಾಗಲೇ ಕೃಷಿ ಹೊಂಡಗಳ ಕೆಲಸಗಳನ್ನು ಪೂರ್ಣಗೊಳಿಸಲಾಗಿದೆ. ಹಾಗೂ ಇನ್ನೂ ಕೆಲವೇ ಕೃಷಿ ಹೊಂಡ ಅರ್ಜಿಗಳನ್ನು ಕರೆದಿಲ್ಲ. ಹಾಗೂ ಕೆಲವೊಂದು ಕಡೆ ಈಗಾಗಲೇ ಅರ್ಜಿಗಳನ್ನು ಕರೆದಿದ್ದಾರೆ. ನೀವು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕರ್ನಾಟಕದಲ್ಲಿ ಮಳೆ ಕಡಿಮೆ ಆಗಿರುವ ಕಾರಣ ಪ್ರತಿಯೊಬ್ಬರು, ಅದರಲ್ಲಿಯೂ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಬಹಳಷ್ಟು ಜನರು ಕೃಷಿ ಹೊಂಡಗಳ ನಿರ್ಮಾಣ ಅತಿ ಹೆಚ್ಚಾಗಿ ಮಾಡುತ್ತಾರೆ. ಯಾಕೆಂದರೆ ಇಲ್ಲಿ ನೀರಿನ ಕಡಿಮೆ ಪ್ರಮಾಣ ಇರುವುದರಿಂದ ಹಾಗೂ ಮಳೆಯು ಕಡಿಮೆಯಾಗುವುದರಿಂದಾಗಿ ರೈತ ಬಾಂಧವರು ಏನು ಮಾಡುತ್ತಾರೆಂದರೆ, ಮಳೆ ಹೆಚ್ಚಾದಾಗ ಮತ್ತು ಬೋರ್ವೆಲ್ ಅಥವಾ ಬಾವಿಗಳಿಗೆ ನೀರು ಹೆಚ್ಚು ಇದ್ದಾಗ ಅದನ್ನು ತಮ್ಮ ಕೃಷಿ ಹೊಂಡಗಳಲ್ಲಿ ಶೇಖರಣೆ ಇಟ್ಟುಕೊಂಡು ನಂತರ ದಿನಗಳಲ್ಲಿ ಬೆಳೆಗಳಿಗೆ ನೀರು ಇಲ್ಲದೆ ಇರುವ ಸಮಯದಲ್ಲಿ ಅವುಗಳನ್ನು ಬಳಸುವ ಪದ್ಧತಿಯಲ್ಲಿ ಕೃಷಿ ಹೊಂಡಗಳ ನಿರ್ಮಾಣಗಳನ್ನು ಮಾಡುತ್ತಾರೆ. ಮೊದಲು ಸ್ವಲ್ಪ ದಿನಗಳ ಹಿಂದೆ ಕೃಷಿ ಭಾಗ್ಯ ಯೋಜನೆಯನ್ನು ಘೋಷಣೆ ಮಾಡಲಾಗಿತ್ತು. ನಂತರದ BJP ಸರ್ಕಾರ ಅದನ್ನು ಬಂದು ಮಾಡಿ ನಂತರ ದಿನಗಳಲ್ಲಿ ಮತ್ತೆ ಅದನ್ನು ಕಾಂಗ್ರೆಸ್ ಸರ್ಕಾರ ಚಾಲನೆ ಮಾಡಿದೆ. ಕೃಷಿ ಭಾಗ್ಯ ಯೋಜನೆ ಅಡಿ ಅರ್ಹ ರೈತ ಬಾಂಧವರಿಗೆ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಡಲಾಗುವುದು ಎಂದು ಪ್ರಕಟಣೆಯಲ್ಲಿ ಘೋಷಣೆ ಮಾಡಿತ್ತು ಮತ್ತು ಮಾಡಿಕೊಂಡಂತೆ ನಡೆದುಕೊಂಡಿದೆ. ಇದರ ಮೊದಲ ಉದ್ದೇಶವೇನೆಂದರೆ, ಕರ್ನಾಟಕದಾದ್ಯಂತ ಬರಗಾಲ ಹೆಚ್ಚಾಗಿದ್ದು ಬರಪೀಡಿತ ಜಿಲ್ಲೆಗಳಲ್ಲಿ ಮಾತ್ರ ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಹಾಗೂ ಬರಗಾಲದಿಂದ ಬೆಳೆಗಳು ಹಾನಿಗೆ ಒಳಗಾಗುತ್ತವೆ. ಹೀಗಾಗಿ ಅದರಿಂದ ತಪ್ಪಿಸಿಕೊಳ್ಳಲು ರೈತ ಬಾಂಧವರಿಗೆ ಸಹಾಯವಾಗಲು ಕೃಷಿ ಹೊಂಡ ನಿರ್ಮಾಣವನ್ನು ಮಾಡಲಾಗುತ್ತದೆ. ಕಡಿಮೆ ನೀರಿನ ಪ್ರದೇಶಗಳಲ್ಲಿ ಹೆಚ್ಚಿನ ಅವಶ್ಯಕತೆ ಕೃಷಿ ಹೊಂಡಗಳಿಗೆ ಇರುವ ಕಾರಣ ಬರಪೀಡಿತ ಜಿಲ್ಲೆಗಳಲ್ಲಿ ಮಾತ್ರ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಲು ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಅರ್ಹ ಪ್ರದೇಶಗಳೆಂದು ನಿಗದಿ ಮಾಡಲಾಗಿರುತ್ತದೆ. ಇದರ ಕ್ಷೇತ್ರ ಬಂದು ನಿರ್ಮಾಣ, ನೀರು ಸಂಗ್ರಹಣಾ, ಕೃಷಿ ಹೊಂಡ ನಿರ್ಮಾಣ ಮಾಡುವುದು ಹಾಗೂ ನೀರು ಇಂಗದಂತೆ ಮಾಡಲು ಕೃಷಿ ಹೊಂಡಕ್ಕೆ ತಡಪಲ್ ಫಲಿತ ಅದಕ್ಕೆ ಹಾಗೂ ಕೃಷಿ ಹೊಂಡದ ಸುತ್ತಮುತ್ತಲು ಪ್ರಾಣಿಗಳ ಇಂದ ರಕ್ಷಣೆ ಮಾಡಲು ತಂತಿ ಬೇಲಿ ಹಾಗೂ ಹೊಂಡದಿಂದ ಕೃಷಿಯಲ್ಲಿ ನೀರು ಬಳಕೆ ಮಾಡಲು ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ಹಾಗೂ ನೀರು ಹಾಯಿಸಲು ಸೂಕ್ಷ್ಮ ನೀರಾವರಿ ಎಲ್ಲವೂ ಒಂದು ಪ್ಯಾಕೇಜ್ ಮಾದರಿಯಲ್ಲಿ ಸಹಾಯಧನವನ್ನು ನೀಡಲಾಗುವುದು. ಮೊದಲಿಗೆ ಕ್ಷೇತ್ರ ಬಂದು ನಿರ್ಮಾಣ ಕ್ಷೇತ್ರದ ನಿರ್ಮಾಣ ಮಾಡಲು ಸಾಮಾನ್ಯ ವರ್ಗದ ರೈತರಿಗೆ 80% ಸಹಾಯಧನ ಇರುತ್ತದೆ. ಹಾಗೂ ಪರಿಸ್ಥಿತಿ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನ ಇರುತ್ತದೆ. ಕೃಷಿಯಲ್ಲಿ ನೀರು ಸಂಗ್ರಹಣಾ, ಕೃಷಿ ಹೊಂಡ ನಿರ್ಮಾಣ ಮಾಡಲು ಹಾಗೂ ನೀರು ಇಂಗದಂತೆ ತಡಪಲ ಹಾಕುವುದು, ಇದಕ್ಕೂ ಸಹ ಸಾಮಾನ್ಯ ವರ್ಗದ ರೈತರಿಗೆ 80% ಸಹಾಯಧನ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನ ಇರುತ್ತದೆ. ಹಾಗೂ ಇದಾದ ನಂತರ ಕೃಷಿ ಹೊಂಡದ ಸುತ್ತಮುತ್ತಲು ತಂತಿ ಮೇಲೆ ಹಾಕುವುದು ಹಾಗೂ ಡೀಸೆಲ್ ಹಾಗೂ ಪೆಟ್ರೋಲ್ ಪಂಪ್ ಸೆಟ್ ಯಾವುದಾದರೂ ಒಂದನ್ನು ನೀಡಲು ಸಾಮಾನ್ಯ ವರ್ಗದ ರೈತರಿಗೆ 40% ಸಹಾಯಧನ ಇದ್ದು ಹಾಗೂ ಉಳಿದ ರೈತ ಬಾಂಧವರಿಗೆ 50% ಸಹಾಯಧನ ಇರುತ್ತದೆ. ಇದಾದ ನಂತರ ಕೃಷಿ ಹೊಂಡದಿಂದ ಬೆಳೆಗಳಿಗೆ ನೀರು ಹಾಯಿಸಲು ಸೂಕ್ಷ್ಮ ನೀರಾವರಿ ಯೋಜನೆ ಅಡಿ ಸಾಮಾನ್ಯ ವರ್ಗದ ರೈತರಿಗೆ 90% ಹಾಗೆ ಉಳಿದ ರೈತರಿಗೂ 90% ಸಹಾಯಧನವನ್ನು ನೀಡಲಾಗುತ್ತಿದೆ. ಒಟ್ಟಾರೆಯಾಗಿ
ಒಂದು ಪ್ಯಾಕೇಜ್ ಮಾದರಿಯಲ್ಲಿ ಇದರಲ್ಲಿ ಎಲ್ಲ ರೀತಿಯ ಸಹಾಯಧನಗಳನ್ನು ನೀವು ಒಮ್ಮೆಲೆ ಒಂದೇ ಸಮಯಕ್ಕೆ ಪಡೆಯಬಹುದಾಗಿದೆ. ಹವಾಮಾನ ವಲಯದ ಯಾವುದೇ ಆಸಕ್ತಿ ಹೊಂದಿರೋ ರೈತ ಬಾಂಧವರು ಅರ್ಜಿಯನ್ನು ನೀಡಲು ಮುಂದೆ ಬಂದರೆ ಅಂತಹ ರೈತರಿಂದ ಅರ್ಜಿಯನ್ನು ಸ್ವೀಕರಿಸಬೇಕು ಹಾಗೂ ಜ್ಯೇಷ್ಠತೆಯ ಆಧಾರದ ಮೇಲೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸ್ವೀಕಾರ ಮಾಡಲಾಗುವುದು. ಹಾಗೂ PM ಕಿಸಾನ್ ತಂತ್ರಾಂಶದಲ್ಲಿ ನೋಂದಣಿಯಾಗಿ ಆಯ್ಕೆಯಾದ ಅರ್ಹ ಅರ್ಜಿಗಳ ಆದ್ಯತೆ ಆಧಾರದ ಮೇಲೆ ನಿಮಗೆ ಕೃಷಿ ಹೊಂಡದ ನಿರ್ಮಾಣದ ಅರ್ಹ ಫಲಾನುಭವಿಗಳ ಆಯ್ಕೆಯನ್ನು ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳೇನೆಂದರೆ ಸರ್ವೇಸಾಮಾನ್ಯವಾಗಿ ಪ್ರತಿಯೊಂದು ಸರ್ಕಾರದ ಯೋಜನೆಗಳು ಅದರಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಯೋಜನೆಗಳು ಪಡೆಯಬೇಕಾದರೆ ಕಡ್ಡಾಯವಾಗಿ ನಿಮ್ಮ ಪಹಣಿ ಪತ್ರ ಬೇಕು. ಅದಾದ ನಂತರ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ನಂತರ ಒಂದು ತಲಾಟಿ ಸೆಟ್ ಅಥವಾ ಖಾತೆ ಉತ್ತಾರಿಯನ್ನು ಬರೆದುಕೊಂಡು ಹೋಗಬೇಕು. ಇದಾದ ನಂತರ ಒಂದು ಜಮೀನಿನ ಪಹಣಿ ಪತ್ರ ಹಾಗೂ ಬ್ಯಾಂಕ್ ಪಾಸ್ಬುಕ್ ಹಾಗೂ 2 ಭಾವಚಿತ್ರಗಳನ್ನು ತೆಗೆದುಕೊಂಡು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಬೇಗನೆ ಅರ್ಜಿಯನ್ನು ಕೊಡಬಹುದು. ಮೊದಲು ಅರ್ಜಿ ಕೊಟ್ಟವರಿಗೂ ಜ್ಯೇಷ್ಠತೆ ಆಧಾರದ ಮೇಲೆ ಅರ್ಜಿಯನ್ನು ಸೆಲೆಕ್ಟ್ ಮಾಡಬಹುದು. ಒಂದು ವೇಳೆ ನಿಗದಿತ ಅರ್ಜಿಗಳಿಗಿಂತ ಹೆಚ್ಚಿನ ಅರ್ಜಿಗಳು ಬಂದರೆ ಈ ಅರ್ಜಿಗಳನ್ನು ಲಾಟರಿ ಎತ್ತುವ ಮೂಲಕ ಅರ್ಜಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಅರ್ಜಿಯನ್ನು ಆಯ್ಕೆ ಮಾಡಿದ ಮೇಲೆ ತಿಳಿಸಿದಂತೆ ಮುಂದಿನ ಕಾರ್ಯಗಳು ಪ್ರಾರಂಭವಾಗುತ್ತವೆ. ನೀವು ಕೂಡ ಇದುವರೆಗೆ ಯಾವುದೇ ರೀತಿಯ ಕೃಷಿ ಇಲಾಖೆ ಸೌಲಭ್ಯಗಳು ಪಡೆದುಕೊಂಡರೆ ಇದ್ದಲ್ಲಿ ಹಿಂದೆ ಹೋಗಿ ಕೃಷಿ ಇಲಾಖೆಗೆ ಅರ್ಜಿಯನ್ನು ಕೊಟ್ಟು ಬನ್ನಿ. ಹಾಗೂ ಮೊದಲ ಬಾರಿಗೆ ನೀವು ನಿಮ್ಮ ಜಮೀನಿಗೆ ಕೃಷಿ ಹೊಂಡವನ್ನು ಸರ್ಕಾರದ ಯೋಜನೆಯಡಿಯಲ್ಲಿ ಪಡೆದುಕೊಂಡು ನಿರ್ಮಾಣ ಮಾಡಬಹುದು. ಗೊತ್ತಾಯ್ತಲ್ವ ಫ್ರೆಂಡ್ಸ್? ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.